ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಡಾಬಾ ಸ್ಟೈಲ್ನಲ್ಲಿ ಶಾಹಿ ಪನ್ನೀರ್ನ ಯಾವ ರೀತಿ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಈಗಾಗಲೇ ತುಂಬ ವಿಧದಲ್ಲಿ ಈ ಪನ್ನೀರ್ ಗ್ರೇವಿನ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ಈಗ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಈ ಶಾಹಿ ಪನ್ನೀರ್ ಕಾಣ್ತಿದೆ ಅಂತ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಇಂಚಿನಷ್ಟು ಶುಂಠಿ, ಒಂದು 10ರಿಂದ 12 ಎಸಳಿನಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 4ರಿಂದ 5 ಮೀಡಿಯಮ್ ಸೈಜ್ ಟೊಮೆಟೊನ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ನಾನು ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಹಾಗೆ ಒಂದು 20 ಗೋಡಂಬಿನ ಸಹ ನಾನು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇವಿಷ್ಟು ಪದಾರ್ಥಗಳನ್ನು ನಾವು ಹಸಿಯಾಗಿಯೇ ರುಬ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿ ಹಾಗೆ ಈ ಗೋಡಂಬಿನೂ ಸಹ ನಾನು ಹಾಕೋತಾ ಇದ್ದೀನಿ. ಅಂದರೆ ನೆನೆಸಿಟ್ಟಿದ್ನಲ್ಲ ಮೊದಲೇ ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಗಸಗಸೆ ನೆನೆಸಿಟ್ಟಿರೋ ಅಂಥದ್ದನ್ನು ಸಹ ಸೇರಿಸ್ಕೊಂಡು ಈಗ ಈ ಮಿಶ್ರಣನ ನಾವು ರುಬ್ಕೋಬೇಕಾಗತ್ತೆ. ನಾವು ಗಸಗಸೆ ಮತ್ತು ಗೋಡಂಬಿನ ನೆನೆಸಿ ರುಬ್ಬೋದ್ರಿಂದ ಅದು ಪೇಸ್ಟ್ ರೀತಿ ಆಗುತ್ತೆ. ಹಾಗೆ ಗ್ರೇವಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಫ್ರೆಂಡ್ಸ್. ನೋಡಿ, ತುಂಬಾ ಸುಲಭ, ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈಗ ಮಿಶ್ರಣನ ರುಬ್ಕೊಂಡಿದ್ದಾಯಿತು. ರುಬ್ಬಿದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊನ, ಈ ಟೊಮೆಟೊನ ಸೇರಿಸ್ಬಿಟ್ಟು ನಾವೀಗ ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ರುಬ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ, ನಾನು 400 ಗ್ರಾಮ್ನಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಕ್ಯೂಬ್ಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ದಪ್ಪನಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮ್ಮ ರುಚಿಗನುಸಾರವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಬಿಸಿ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ ಪೀಸಸ್ಸು, ಈ ಪೀಸಸ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು. ಬೆಣ್ಣೆಗೆ ಹಾಕಿ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದ್ರೆ ಸಾಕು. ಜಾಸ್ತಿ ಕ್ವಾಂಟಿಟಿಯಲ್ಲಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ನೋಡಿ, ಪನ್ನೀರು ಕಟ್ ಆಗಬಾರ್ದು. ಆ ರೀತಿಯಾಗಿ ನಾವು ಹುಷಾರಾಗಿ ತಿರುಕೊಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಸ್ಪಾಂಜ್ ರೀತಿ ಆಗಿಬಿಡುತ್ತೆ. ಪನ್ನೀರ್ ತಿನ್ನೋದಕ್ಕೆ ಆಗೋದಿಲ್ಲ, ಸ್ಮೂತಾಗಿರೋದಿಲ್ಲ, ಅಷ್ಟು ರುಚಿಯಾಗೂ ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಬ್ಯಾಚ್ ಆಯಿತು. ಈಗ ಇನ್ನೊಂದನೇ ಬ್ಯಾಚ್ ನಾನೀಗ ಮತ್ತೆ ಅದೇ ಬಾಣಲೆಗೆ ಅದೇ ಬೆಣ್ಣೆಗೆ ಪನ್ನೀರ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಗ್ರೇವಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಬಟರ್ ಏನು ಹಾಕಿಲ್ಲ. ಸಾಕಾಗಲಿಲ್ಲ ಅಂದರೆ ನೀವು ಇನ್ನೂ 1 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ದಪ್ಪ ಏಲಕ್ಕಿ, 1 ಸಣ್ಣ ಏಲಕ್ಕಿ, 2 ಪಲಾವ್ ಎಲೆ, ನಂತರ 2ರಿಂದ 3 ಪೀಸ್ನಷ್ಟು ಚಕ್ಕೆ, ಹಾಗೆ ಒಂದು 4 ಲವಂಗನ ಸೇರಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು 4 ಕಾಳಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ನೋಡಿ, ಕಡಿಮೆ ಮಸಾಲೆ ಪದಾರ್ಥನ ಬಳಸಿ ತುಂಬ ರುಚಿಯಾದ ಗ್ರೇವಿನ ನಾವಿವತ್ತು ಮಾಡ್ಕೊಳ್ತಾ ಇರೋದು. ನೋಡಿ, ಈಗ ಇದನ್ನು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡೆ ಈ ಮಸಾಲೆ ಪದಾರ್ಥನ. ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಆ ಮಸಾಲೆನ ನಾವೀಗ ಬಾಣಲೆಗೆ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಬಗ್ಸ್ಕೊಂಡಿದ್ದೀನಿ. ಈಗ ನೋಡಿ, ಕಡಿಮೆ ಉರಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಉರಿ ಇಟ್ಟರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಹೊಸದಾಗಿ ಕಲಿತಾ ಇರೋರಾದರೆ ಸ್ವಲ್ಪ ಹುಷಾರಾಗಿ ಮಾಡಿ. ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದು ತುಂಬ ಖಾರ ಇರೋದಿಲ್ಲ, ಕಲರ್ ಮಾತ್ರ ಕೊಡುತ್ತೆ. ನೀವು ಖಾರ ಬೇಕಂದರೆ ಇನ್ನೂ ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು. ಧನಿಯಾ ಪೌಡರ್ ಈಗ ಅರ್ಧ ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪುಡಿ 1/4 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಕ್ಕರೆನೂ ಸಹ ನಾನೀಗ ಸೇರಿಸ್ಕೋತಾ ಇದ್ದೀನಿ 1 ಸ್ಪೂನ್ನಷ್ಟು. ರುಚಿ ನೋಡಿಕೊಂಡು ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಹುಳಿ, ಉಪ್ಪು, ಖಾರ ಎಲ್ಲ ಹದವಾಗಿದ್ರೇ ಈ ಗ್ರೇವಿ ರುಚಿಯಾಗಿರೋದು. ಹಾಗಾಗಿ ಸ್ವಲ್ಪ ಸಕ್ಕರೆನ ನಾವು ಸೇರಿಸ್ಕೋಬೇಕಾಗತ್ತೆ. ಬೆಲ್ಲನಾದರೂ ಸೇರಿಸ್ಬೋದು ಅಥವಾ ಸಕ್ಕರೆನಾದರೂ ಸೇರಿಸ್ಬೋದು. ನೋಡಿ, ಈಗ ನಾನೊಂದು 2ರಿಂದ 3 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಂಡೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಹಾಲನ್ನು ಹಾಕೋ ಬದಲು ನೀವು
ಹಾಲಿನ ಕೆನೆನಾದರೂ ಹಾಕೋಬೋದು. ನಂತರ ಇದಕ್ಕೆ ಮೊಸರನ್ನು ಸಹ ಒಂದು ಅರ್ಧ ಕಪ್ನಷ್ಟು ಹಾಕೋತಾ ಇದ್ದೀನಿ. ಚಿಕ್ಕ ಕಪ್ನಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆದರೂ ಸಾಕಾಗುತ್ತೆ. ಈಗ ನೋಡಿ ಮೊಸರನ್ನ ಹಾಕಬೇಕಾದ್ರೆ ಪೂರ್ತಿ ಕಡಿಮೆ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ 2ರಿಂದ 3 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಹದವಾಗಿ ಕುದ್ದಿದೆ. ಅಂದರೆ ಸ್ವಲ್ಪ ಬಟರ್ ಎಲ್ಲ ಮೇಲೆ ನಮಗೆ ತೇಲಿ ಬರಬೇಕು. ಈ ಟೈಮಲ್ಲಿ ಈಗ ನಾವು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪನ್ನೀರನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ನೋಡಿ ಕಲ್ಲರು ಸಹ ಚೇಂಜ್ ಆಗಿದೆ ಗ್ರೇವಿದು. ಇನ್ನೂ ನಾವು ಸ್ವಲ್ಪ ಕುದಿಸ್ಕೋಬೇಕು. ಆ ಬಟರ್ ಎಲ್ಲ ಮೇಲೆ ತೇಲಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ. ಇದನ್ನು ಕೊನೆಯಲ್ಲಿ ನಾವು ಸೇರಿಸ್ಕೋಬೇಕು. ಈಗ ಮುಕ್ಕಾಲು ಭಾಗ ಆಗಿದೆ, ಇನ್ನೊಂದು ಕಾಲು ಭಾಗ ಕುದಿಬೇಕಷ್ಟೇ. ಹಾಗೆಯೇ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ಟೆಕ್ಸ್ಚರ್ ಇದೆ, ತುಂಬ ಒಳ್ಳೆ ಘಮ ಘಮ ಪರಿಮಳ ಬರ್ತಾಯಿತ್ತು. ಈಗ ನಾನು ಮತ್ತೆ 2ರಿಂದ 3 ನಿಮಿಷ ತಿರುಕೊಟ್ಟು ಕಸೂರಿ ಮೇಥಿ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ನೀವು ಮೆಂತ್ಯ ಸೊಪ್ಪು ಏನಾದರೂ ಇದ್ದರೆ ಒಗ್ಗರಣೆಯಲ್ಲೇ ಒಂದು ಹಿಡಿಯಷ್ಟು ನೀವು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು. ಈಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ಗ್ರೇವಿ ತುಂಬ ಗಟ್ಟಿ ಇದೆ ಅಲ್ವಾ, ನಾವು ಗೋಡಂಬಿ ಗಸಗಸೆ ಎಲ್ಲ ಹಾಕಿರೋದ್ರಿಂದ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಕುದಿತಾ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಮತ್ತೆ ತಿರುಕೊಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಟ್ಟಿದ್ದೆ. ಈಗ ಲಿಡ್ಡನ್ನು ತೆಗೆದು ನೋಡಿದಾಗ ನೋಡಿ ಬಟರ್ ಎಲ್ಲ ಹೊರಗಡೆ ತೇಲ್ತಾ ಬಂದಿದೆ ಮೇಲೆ. ಈ ರೀತಿಯಾಗಿ ಬಂದರೆ ನಮಗೆ ಶಾಹಿ ಪನ್ನೀರ್ ಹದವಾಗಿ ಆಗಿದೆ ಅಂತ ಅರ್ಥ. ಈಗ ನೋಡಿ ಒಂದು 2 ನಿಮಿಷ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಸಾಕು. ನಿಮಗೆ ತುಂಬ ತೆಳುವಾಗಿ ಇದ್ದರೆ ನೋಡಿ ಇನ್ನೂ ಒಂದು 2 ನಿಮಿಷ ಕುದಿಸ್ಕೋಬೋದು. ಈ ಹದಕ್ಕಿದ್ರೆ ಸಾಕು. ಇದು ಬಿಸಿ ಆರಿದ ನಂತರ ಇನ್ನೂ ಗ್ರೇವಿ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಹದಕ್ಕಿದ್ರೆ ಸಾಕು. ನೋಡಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಶಾಹಿ ಪನ್ನೀರ್ ತಯಾರಾಗಿದೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮನೆಯಲ್ಲೆಲ್ಲರೂ ಸಹ ಇಷ್ಟಪಟ್ಟು ತಿಂದರು. ನೀವು ಒಂದ್ಸರಿ ಖಂಡಿತವಾಗ್ಲೂ ಮಾಡಿ ನೋಡಿ. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಇದನ್ನು ನಾನ್, ಚಪಾತಿ, ಪರೋಟ, ಪೂರಿ, ಅನ್ನದ ಜೊತೆನೂ ಸಹ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದ್ಸರಿನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಕೊನೆಯಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಇಷ್ಟಪಡೋದಾದರೆ ಈ ಗ್ರೇವಿ ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಬಿಟ್ಟು ನೀವು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಇಷ್ಟಪಡೋದಾದರೆ ಆ ರೀತಿನಾದರೂ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ. ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.